ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಸುದೀಪ್ ಮಾತಾಡ್ತಿರೋದು. 2-3 ದಿವಸದಿಂದ ಬಂದೇ ಇರಲಿಲ್ಲ. ಈಗ ಏನೋ ನಾನು ನಮ್ಮ ಸ್ನೇಹಿತರಾದಂಥವ್ರು ಪೂರ್ಣಚಂದ್ರ ಸಿಆರ್ ಅಂತ ಇವರು, ನನಗಿಂತ 4 ವರ್ಷ ಸೀನಿಯರು. ಸೊ ಹಾಗಾಗಿ ಇವತ್ತು ಏನೋ ಒಂದು ಒಳ್ಳೆ ವಿಭಿನ್ನವಾದ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ. ಇಲ್ಲ, ನಾನೇ ಕರೆದೆ. ಏನು ಅಂದ್ರೆ ಒಂದು ಒಳ್ಳೆ ವಿಚಾರಗಳನ್ನ ನಾವು ಒಂದಷ್ಟು ಜನಕ್ಕೆ ಶೇರ್ ಮಾಡಿದಾಗ, ಅವರು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗ್ ಖುಷಿ ಜಾಸ್ತಿ, ಅವ್ರಿಗಿಂತ ಹೆಚ್ಚು ನಮಗ್ ಖುಷಿ ಜಾಸ್ತಿ. ಸೊ ಅದಕ್ಕೆ ಇವನ್ನ ಕರೆದೆ, ಬಾ ಸುದಿ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಮಾತಾಡೋಣ, ಜನಗಳಿಗೆ ತಿಳ್ಸೋಣ ಅಂತ ಒಂದು ಹೇಳಿ ಕರ್ಕೊ ಬಂದಿದ್ದೀನಿ. ಬನ್ನಿ ಒಂದು ಒಳ್ಳೆ ಟಾಕ್ಸ್ ನ ಮಾತಾಡೋಣ. ಏನಪ್ಪಾ ಈ ಹುಡುಗರು ಇಷ್ಟೊಂದು ವಿಶೇಷವಾಗಿ ಹೇಳ್ತಿದ್ದಾರೆ, ಏನ್ ವಿಚಾರ ಹೇಳಿಕೊಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು. ವಿಚಾರ ತುಂಬಾ ದೊಡ್ಡದಿದೆ. ಯಾವಾಗ ಅಂದ್ರೆ ನೀವ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ದೊಡ್ಡದು, ಇಲ್ಲಾಂದ್ರೆ ಇದು ಸಣ್ಣದೆ. ಈ ವಿಚಾರ ಏನು ಇಲ್ಲ. ಸೊ ಏನ್ ವಿಚಾರ ಮೊದಲನೇದಾಗಿ ಹೇಳ್ತಾರೆ. ಕಾನ್ಸೆಪ್ಟ್ ಬಂದು ಬಿಗ್ ಬಾಸ್. ಏನು ಬಿಗ್ ಬಾಸ್? ಏನಕ್ಕೆ ಬಿಗ್ ಬಾಸ್? ಈಗ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಆ ಯೂಟ್ಯೂಬ್ ನೋಡುದು ಬಿಗ್ ಬಾಸ್ ಬಗ್ಗೆ ಮಾತಾಡೋದು, ನಾನಾಗಿ ಹೋದ್ನಂತೆ, ಹನುಮಂತು ಹೋದ್ನಂತೆ, ಪ್ರತಿಯೊಂದು ಬಿಗ್ ಬಾಸ್. ಯಾಕೆ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾಗಳು ಇಷ್ಟೊಂದು ಹರಿದಾಡ್ತಿದೆ ಬಿಗ್ ಬಾಸ್? ಸುದ್ದಿ ಜನ ಹೆಂಗೆ ಹಾಳ್ ಮಾಡ್ತಾ ಇದ್ದಾರೆ ಅವರು ಅಂತ ಅಂದ್ರೆ, ಜನ ಹೆಂಗ್ ಹಾಳಾಗ್ತಾ ಇದಾರೆ ಅಂದ್ರೆ, ಅವ್ರ್ಯಾರೋ ಖುಷಿಯಿಂದ ಆಡೋದಂತೆ, ಅವ್ರ್ಯಾರೋ ವೋಟಿಂಗ್ ಮಾಡ್ಕೊಳ್ಳೋದಂತೆ, ಅದನ್ನ ಕುತ್ಕೊಂಡು ನಾವ್ ಇಲ್ಲಿ ನೋಡೋದಂತೆ. ಏನ್ ಮಜಾ ಅಲ್ವಾ ಇದು? ಹೌದು, ಖಂಡಿತ ಮಜಾ ಇದೆ ಪೂರ್ಣ. ಬಟ್ ಇದು 2 ತರ ಐತೆ. ಇದು ಬಿಗ್ ಬಾಸ್ ಇಂದ ಉದ್ದಾರ ಆದವರು ಇದಾರೆ, ಕೆಲವೊಬ್ರು ಬಿಗ್ ಬಾಸ್ ಇಂದ ಔಟ್ ಆದವರು ಇದಾರೆ. ಬಟ್ ಬಿಗ್ ಬಾಸ್ ಅನ್ನೋದೊಂದು ಸ್ಟೇಜ್ ಅಥವಾ ಏನಕ್ಕೆ ಇದನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಮೊದಲನೇದಾಗಿ ಅಂತ ಅಂದ್ರೆ, ಉದ್ಧಾರ ಆದವರು ಕಣ್ಣು ಕಾಣಿಸ್ತಾ ಇದ್ದಾರೆ ಹೊರತು ಆದವ್ರು ಕಣ್ಣು ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಾ ಇರೋದ್ರಿಂದ ಜನಗಳು ಅಕ್ಸೆಪ್ಟ್ ಮಾಡ್ಕೋತಾ ಇದಾರೆ, ಏನು ಉದ್ಧಾರನೇ ಆಗ್ತಾ ಇದಾರೆ ಅನ್ನೋ ಒಂದು ಇದ್ರಲ್ಲಿ ಇದಾರೆ. ಬಟ್ ಬಿಗ್ ಬಾಸ್ ನ ನೋಡ್ಕೊಂಡು, ಬಿಗ್ ಬಾಸ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಎಂಟರ್ಟೈನ್ಮೆಂಟ್ ಅಂತ ಜನಗಳಿಗೆ ಒಪ್ಸಿ ಅವರು ನಮ್ಮನ್ನ ಫೋರ್ಸಬಲಿ ನೋಡೋ ತರ ಮಾಡ್ತಾರೆ. ಅಂದ್ರೆ ಜನ ಕೂತ್ಕೊಂಡು ಬೇಕಾಗಿರೋ ವಿಚಾರಗಳನ್ನ ನೋಡ್ತಾ ಇಲ್ಲ. ಏನ್ ಗೊತ್ತಪ್ಪ, ಈಗ ಬಿಗ್ ಬಾಸ್ ಇಷ್ಟು ನಡೀತಾ ಇತ್ತು. ಅಂದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಮಾಡಿದ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಇವ್ರು ಬಂದು ಹನುಮಂತು ಅಂತ ರಜತ್ ಅಂತ ಇಬ್ರು ಬಂದ್ರು. ಅದಕ್ಕೆ ಮುಂದೆ ಬಿಗ್ ಬಾಸ್ ಯಾಕೆ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಕಳ್ಸಿದ್ರು? TRP ಎಲ್ಲ ಕಮ್ಮಿ ಆಗ್ತಿತ್ತಾ? ಅವ್ರಿಬ್ರು ಬರಕ್ ಮುಂದೆ ಈಗ ಬಿಗ್ ಬಾಸ್ ಹನುಮಂತು ಅಂತ ಫೇಮಸ್ ಆಗಿದ್ದಾನೆ. ಅದಕ್ ಮುಂದೆ TRP ಏನಾದ್ರು ಕಮ್ಮಿ ಆಗಿತ್ತ ಅಂತ? ಇಲ್ಲ, ಇರ್ಬೋದು. ಮೇ ಬಿ ಕಲರ್ಸ್ ಕನ್ನಡದ ಒಂದು ಇರ್ಬೋದು. ಏನು ಇವ್ರು ಇರೋದ್ರಿಂದ ನಮ್ಗೆ TRP ಓಡ್ತಾ ಇಲ್ಲ, ಇವ್ರನ್ನ ಹಾಕಿದ್ರೆ TRP ಓಡುತ್ತೆ ಅನ್ನೋ ಒಂದು ಇರ್ಬೋದು. ಬಟ್ ಜನ ಏನೇ ಆಗ್ಲಿ, ಯಾರು ಬರ್ಲಿ ಬರ್ದೇ ಇರ್ಲಿ, ಜನ ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು ತಮ್ಮ ಜೀವನನ ಮುಂದೆ ತರೋದಕ್ಕೆ ಹೊರತು ಇನ್ನೊಬ್ರಿಂದ ಜೀವನ ನೋಡ್ಕೊಂಡು ಸುಮ್ನೆ ಕೂರುವಂತವ್ರಲ್ಲ. ಸೊ ನಾವು ಮುಂದೆ ಹೋಗ್ಬೇಕಾಗಿರೋದ್ರಿಂದ ಇನ್ನೊಬ್ರು ಜೀವನ ಹೆಂಗ್ ಮಾಡ್ತಾ ಇದಾರೆ, ಅವ್ರು ಹೆಂಗ್ ಮಾಡ್ತಿದಾರೆ, ರಜತ್ ಏನಂದ, ಹನುಮಂತು ಏನಂದ, ಇದನ್ನ ಜನ ಮಾತಾಡ್ಕೊಂಡೇ ಕುತ್ಕಂದ್ರೆ ತಮ್ಮ ಜೀವನದ ಬಗ್ಗೆ ತಾವ್ ಯೋಚನೆ ಮಾಡೋದು ಯಾವಾಗ? ಇದನ್ನ ಹಾಳು ಮಾಡ್ತಾ ಇದಾರೆ. ಈ ಸಮಯನ ಹಾಳು ಮಾಡ್ತಾ ಇರೋರು ಯಾರು ಅಂತ ಅಂದ್ರೆ, ಈ ಪ್ರೋಗ್ರಾಮ್ ನ ನಡೆಸ್ತಾ ಇರುವಂತವ್ರೇ ಹೇಳ್ಬೋದು. ನಾವು ನೇರವಾಗಿ ಅವರನ್ನೇ ದೂಷಿಸ್ತೀವಿ. ಯಾಕೆ ಹೇಳಿ? ನಿಮ್ಗೂ ಗೊತ್ತು. ಈಗ ನಿಮ್ ಮಗ ಕುತ್ಕೊಂಡು ನಿಮ್ ಪ್ರೋಗ್ರಾಮ್ನೇ ನೋಡ್ತಾ ಕುತ್ಕೊಂಡ್ರೆ ಓದೋ ಟೈಮಲ್ಲಿ ನೀವೇನ್ ಹೇಳ್ತೀರಾ ಹೇಳಿ? ಬೇಡ, ಹೋಗಿ ಕುತ್ಕೊಂಡು ಹೋಗು ಅಂತ ಹೇಳ್ತೀರಾ, ಹೌದು ತಾನೆ? ಸೊ ನಿಮ್ಮ ಫ್ಯಾಮಿಲಿನೇ ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ ಹೊರತು ಬೇರೆಯವ್ರ ಟೈಮ್ ನ ಹಾಳು ಮಾಡುವಂತದ್ದು, ಅವ್ರನ್ನ ಸಮಯನ ವೇಸ್ಟ್ ಮಾಡುವಂತದ್ದೇ ಕಾಯ್ತಾ ಕೂತಿದ್ದೀರಾ ನೀವು. ಆದ್ರೂ ಹೆಂಗಪ್ಪ ಇದು ಬಿಗ್ ಬಾಸ್ ಅಂದ್ರೆ, ಈಗ ಆಲ್ಮೋಸ್ಟ್ ಎಲ್ಲೋ ಹೋಗಿರ್ತೀನಿ ನೀನು. ಎಲ್ಲ ಹೋಗಿದ್ದಾಗ ನಾನು 9 ಗಂಟೆ ಬಿಗ್ ಬಾಸ್ ನೋಡ್ಲೇಬೇಕು ಅಂತ ಸಡನ್ ಆಗಿ ಮತ್ತೆ ಊರಿಗೆ ಇಲ್ಲ ಮನೆಗೆ ಬಂದ್ಬಿಡ್ತಾರಲ್ಲ. ಹೆಂಗೆ ಈಗ ಜನ ಧಾರಾವಾಹಿ ಹೆಂಗ್ ಅಡಿಟ್ ಆಗಿದ್ರು, ಈ ಬಿಗ್ ಬಾಸ್ ಸೀಸನ್ 11 ಅಡಿಟ್ ಆಗ್ಬಿಟ್ಟಿದ್ರು. ಇಲ್ಲ, ಕೆಲವ್ರು ಹೇಳ್ತಾರೆ ಸುದ್ದಿ, ಏನು ಇಲ್ಲ ನೀವೇನೋ ಕೂತ್ಕೊಂಡ್ ಮಾತಾಡ್ತಾ ಇದ್ದೀರಾ, ನಾವ್ ಎಂಟರ್ಟೈನ್ಮೆಂಟ್ ನೋಡ್ತಾ ಇದೀವಿ ಅಂತ. ಬರೀ ಎಂಟರ್ಟೈನ್ಮೆಂಟ್ ಅಂದ್ರೆ ಬಿಗ್ ಬಾಸ್ ನೋಡೋದು ಒಂದೇನಾ? ಬೇರೆ ಆಟ ಆಟಿಕೆ ಇರ್ಲಿಲ್ವಾ? ಬೇರೆ ಹಿಂದೆ ನಮ್ ಕಾಲದವ್ರು ಬದುಕ್ಲಿಲ್ವಾ ಎಂಟರ್ಟೈನ್ಮೆಂಟ್ ಆಗಿ? ಇತ್ತು, ದಾರಿಗಳಿತ್ತು. ಬಟ್ ದಾರಿ ಚೂಸ್ ಮಾಡಿರೋದು ಈಗ ಇವನು ಇದನ್ನ. ಬಿಗ್ ಬಾಸ್ ನ ನೋಡಿ ಎಂಟರ್ಟೈನ್ಮೆಂಟ್ ನನ್ಗೆ ಇದೆ ಅಂತ ಅನ್ಕೋತಾ ಇದ್ದಾನೆ ಅಷ್ಟೇ. ಒಬ್ಬೊಬ್ರಿಗೆ ಈಗ ನಿನ್ನ ಅಭಿಪ್ರಾಯದಿಂದ ನಾನು ಬಿಗ್ ಬಾಸ್ ನ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ನೀನ್ ಅನ್ಕೋತಾ ಇದೀಯ. ಬಿಗ್ ಬಾಸ್ ನ ನೋಡಿ ಎಂತ ಪ್ರೋಗ್ರಾಮು ಅಂತ ಹೇಳೋರು ತುಂಬಾ ಜನ ಇದಾರೆ. ಏನ್ ಹೇಳಿ? ಏನ್ ಗೊತ್ತಪ್ಪ, ಈಗ ಬಿಗ್ ಬಾಸ್ ಸುದೀಪ್ ಸರ್ ಏನ್ ಹೇಳಿದ್ರೆ, ಇದನ್ನ ಲಾಸ್ಟ್ ಸೀಸನ್ 11 ಮುಂದೆ ನಡ್ಕೊಡೋದು ನಾನು ಅಂತ ಹೇಳಿದ್ರೆ. ಯಾಕಂದ್ರೆ ಇದು ಬಿಗ್ ಬಾಸ್ ನಡ್ಕೊಡ್ತಾ ಅವ್ರಿಗೆ ಬೇಸರ ಆಯ್ತು, ಇಲ್ಲ ಅವ್ರು ತನ್ನ ಪರ್ಸನಲ್ ಲೈಫ್ಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಇಲ್ಲ ಲಾಸ್ಟ್ ಟೈಮ್ ಈಗ 2 ವರ್ಷ ಆದ್ಮೇಲೆ ಫಿಲಮ್ ಬಂದಾಯ್ತಲ್ಲ, ಮುಂದೆ ಜೈಸಿ ಫಿಲಮ್ ತೆಗಿಬೋ, ವರ್ಷಕ್ಕೂ 2 ಬಿಡೋಣ ಅಂತ ಸುದೀಪ್ ಸರ್ ಹೇಳಿದ್ರು. ಇಲ್ಲ, ಸುದೀಪ್ ಸರ್ ಏನಂತಂದ್ರೆ ಅವ್ರ ಯೋಚನೆಗಳು ಮುಂದೆ ಇರುತ್ತೆ. ತಾನೊಬ್ನೇ ಮಾಡ್ಕೊಂಡ್ ನಿಂತ್ಕಂದ್ರೆ ಇನ್ನೊಬ್ರಿಗೆ ಅವಕಾಶಗಳು ಕಡಿಮೆ ಇರ್ಬೋದು. ಸಾಕು, ನನ್ನ ಒಂದು ಎಬಿಲಿಟಿ ಇಲ್ಲಿಗೆ ಸಾಕು ಅಂತ ಅನ್ಸಿರ್ಬೋದು. ಆ ಒಂದು ಕಾರಣಕ್ಕೆ ಅವರು ನಿಂತಿರ್ಬೋದು. ಸುದಿ ಏನೇ ಆಗ್ಲಿ, ಮುಂದೆ ಬರೋ ಪ್ರೋಗ್ರಾಮ್ ನ ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅದು ಅಲ್ಲಿಗೆ ಬಿಟ್ರೆ ಸರಿ. ಅದನ್ನ ಆ ವಿಚಾರನ ಇಟ್ಕೊಂಡು ಜನಗಳು ಮಾತಾಡ್ತಾ ಕೂತ್ಕೋತಾರೆ. ನೋಡಿ, ರಜತ್ ಹಿಂಗಾದ, ಹನುಮಂತು ಹಿಂಗಾದ, ಹನುಮಂತು ಹಿಂಗ್ ಮಾಡ್ದ, ಗೌತಮಿ ಹಿಂಗ್ ಮಾಡಿದ್ಲು, ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸುದಿ. ಇದನ್ನ ಜನ ಬಿಟ್ಟು ಏನ್ ಬೇಕು ಅಷ್ಟನ್ನ ನೋಡಿ, ಅಷ್ಟನ್ನ ಅಲ್ಲೇ ಬಿಟ್ಟು ಮುಂದೆ ಜೀವನ ಮಾಡ್ಬೇಕಾಗಿರೋದು. ಅದ್ರ ಬಗ್ಗೆ ಮಾತಾಡ್ಕೊಂಡು ಅದರಿಂದ ಲಾಭ ಮಾಡ್ತಾ ಇರೋರು ಎಷ್ಟು ಜನ?
ಬಿಗ್ ಬಾಸ್ ಹನುಮಂತು ಹಿಂಗೆ ಹಂಗೆ ಅಂತ ಹೇಳ್ಕೊಂಡು ಲಾಭ ಮಾಡ್ತಾ ಇದ್ದಾರೆ ಅವ್ರ ಇವ್ರಿಗೆ. ಇದ್ ಯಾವ ತರ ನ್ಯಾಯ ಸ್ವಾಮಿ ಇದು? ತುಂಬಾ ಕಷ್ಟ ಪೂರ್ಣ. ಈಗ ನಾನ್ ರೀಸೆಂಟ್ ಆಗಿ ನೋಡೋದಕ್ಕಿಂತ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ನಲ್ಲಿ ಹರಿದಾಡ್ತಿರೋದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಒಂದು ಕಂಟೆಂಟ್ ಹಾಕ್ಕೊಂಡು ಸಾಕು ಎಲ್ಲ ನೋಡ್ತಾರೆ. ಇಲ್ಲಿ ಮೇಜರ್ ಬಂದ್ ಏನು ಅಂದ್ರೆ ಯೂಟ್ಯೂಬ್ ಅವ್ರು ಏನ್ ಮಾಡೋ ಒಂದು ಆಲ್ಗರಿದಮ್ ಇರುತ್ತೆ. ಆಲ್ಗರಿದಮ್ ಮೇಲೆ ಅವರು ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಆ ವಿಡಿಯೋಸ್ ಇಂದ ಅವರು ಸಬ್ಸ್ಕ್ರೈಬರ್ ಬರ್ಬೋದು ಅಥವಾ ಲೈಕ್ಸ್ ಬರ್ಬೋದು, ದುಡ್ಡುಗಳು ಬರ್ಬೋದು. ಇದೇ ಆಗ್ತಿರೋದು. ಹೌದು. ಬಟ್ ಆಲ್ಗರಿದಮ್ ಅದು ಅವ್ರು ಪುಷ್ ಮಾಡುತ್ತೆ ಹೊರತು ಯಾವುದೇ ಒಂದು ವಿಡಿಯೋನ ಜನ ರಿಯಲ್ ವ್ಯೂಸ್ ಇಲ್ಲ, ಅಲ್ಲಿ ರಿಯಲ್ ವ್ಯೂಸೇ ಇಲ್ಲ. ಸೊ ಅದನ್ನ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಇದ್ರಲ್ಲೂ ನಿಮ್ಗೆ ಹಣ ಇದೆ, ನೀವು ಇದ್ರಲ್ಲಿ ತೊಡಗಿ ಅಂದ್ರೆ ಉದ್ದೇಶ ಇದು. ನೀವೆಲ್ಲ ದುಡೀರಿ, ಚೆನ್ನಾಗಿ ದುಡೀರಿ, ನಾವು ಸಂಪಾದನೆ ಮಾಡ್ಕೋತೀವಿ, ನಿಮ್ಗೆ ಅಲ್ಪ ಕೊಡ್ತೀವಿ. ಇದೇ ಕಾನ್ಸೆಪ್ಟ್ ಇಷ್ಟೇ. ಬಟ್ ಇದನ್ನ ಅಳವಡಿಸ್ಕೊಂಡು ಇದೇ ಜೀವನ ಅಂತ ಮಾಡ್ಕೊಂಡು ಹೋಗ್ತಾ ಇದಾರೆ ಈಗೆಲ್ಲ ಸುಮಾರು ಜನ. ಬಟ್ ಆ ವಿಚಾರದಲ್ಲಿ ಹೇಳ್ತೀನಿ, ದಯವಿಟ್ಟು ಆ ಕೆಲಸ ಮಾಡ್ಬೇಡಿ. ಬದುಕಕ್ಕೆ ನಮ್ಗೆ ಮೂಲ ಏನು? ಆಹಾರ. ಫುಡ್. ಆಹಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಿ ಜೀವನದಲ್ಲಿ ಅದಕ್ಕೆ ನಾವು ಹೇಳೋದು. ಹೌದು, ರೈತ ಯಾಕೆ ರೈತ ಗ್ರೇಟ್ ಅಂತ ಅಂದ್ರೆ, ಮನುಷ್ಯನ ಮೂಲ ಏನು ಅಂದ್ರೆ ಆಹಾರ. ಯಾವುದೇ ಪ್ರಾಣಿ ಆಗ್ಲಿ ಬದುಕೋದೇನು ಅಂತ ಅಂದ್ರೆ ಸುದ್ದಿ ಆಹಾರಕ್ಕಷ್ಟೇ. ತನ್ನ ಜೀವನ ಏನು ಅಂದ್ರೆ ಆಹಾರಕ್ಕಷ್ಟೇ ಇರುತ್ತೆ. ಮನುಷ್ಯ ಏನ್ ಮಾಡ್ದ, ಮುಂದೆ ಹೋಗ್ಬಿಟ್ಟ, ಒಂದೊಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಅದ್ ಕಂಡಿಡ್ದ, ಬೈಕ್ ಕಂಡಿಡ್ದ, ಬೈಕ್ ಇಂದ ಆಕ್ಸಿಡೆಂಟ್ ಆಗಿ ಸಾವುಗಳು ಬಂತು. ಬಸ್ ಕಂಡಿಡ್ದ, ಬಸ್ಗಳಿಂದ ಆಕ್ಸಿಡೆಂಟ್ ಪಲ್ಟಿ ಆಗಿ. ಹಿಂಗೆ ಮನುಷ್ಯ ಒಂದೊಂದ್ ಹೆಜ್ಜೆ ಮುಂದೆ ಹೋಗ್ತಿದಂಗೆ ತನ್ನ ಸಾವುಗಳನ್ನ ತಾನು ದಾರ ಹಾಕೊಂಡೋ ಬರ್ತಾನೆ. ಟೆಕ್ನಾಲಜಿ ಮನುಷ್ಯ ಹೆಂಗ್ ಡೆವಲಪ್ಮೆಂಟ್ ಬೇಕು. ಬಟ್ ಮೂಲ ನಿನಗೆ ಅದಿಲ್ಲ ಅಂದ್ರೆ ನೀನು ಬದುಕ್ತೀಯ. ಬಟ್ ಮೂಲ ಇಲ್ಲ ಅಂದ್ರೆ ನೀವು ಬದುಕಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ರೈತರಿಗೆ ಯಾಕೆ ನಾವು ಅಷ್ಟು ಗೌರವ ಕೊಡ್ಬೇಕು, ಪ್ರೀತಿ ಕೊಡ್ಬೇಕು ಅಂತ ಹೇಳೋದ್ ಯಾಕೆ ಅಂತ ಅಂದ್ರೆ, ಅವ್ರ ಬೆಳೆಯೋ ಬೆಳೆಗೆ ನಾವು ಕರೆಕ್ಟ್ ಆದಂತ ಒಂದು ಬೆಲೆ ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ಮೂಲ ಏನು ಮನುಷ್ಯನ್ಗೆ ಅಂದ್ರೆ ಆಹಾರ ಅಷ್ಟೇ ಇರುತ್ತೆ. ಆಹಾರನ ಯಾರು ಉತ್ಪಾದನೆ ಮಾಡ್ತಾ ಇರೋದು ಅಂದ್ರೆ ಇವಾಗ ರೈತ. ಅಲ್ಲ ಪುನಃ ಈಗ ನಾವು ದಿನನಿತ್ಯ ಕೆಲ್ಸಕ್ಕೆ ಹೋಗೋದು ಅಂತ ಡೈಲಿ ಆಹಾರಕ್ಕೋಸ್ಕರ ತಿಂಗಳು ಪೂರ್ತಿ ಎಲ್ಲ ದುಡಿತೀವಿ. ತಿಂಗಳಿಗೆ ಒಂದು 15-20 ಸಾವಿರಕ್ಕೋಸ್ಕರ ವರ್ಷ ಪೂರ್ತಿ ತಿಂಗಳ ಪೂರ್ತಿ ದುಡಿತೀವಿ. ಅದೇನೋ ಊಟಕ್ಕೋಸ್ಕರ. ಫುಡ್ ಮೇನ್ ಬೇಕಾಗಿರೋದೇ ಆಹಾರ. ಬಟ್ ಅದು ಇಂಪಾರ್ಟೆನ್ಸ್ ಬಂದು ರೈತರಿಗೆ ಕೊಡ್ತಾ ಇಲ್ಲ. ಅದನ್ನ ಬಿಟ್ಟು ಮುಂದೆ ಹೋಗಿ ಅವನ್ ಏನ್ ಮಾಡ್ದ, ನೆಮ್ಮದಿಗಳನ್ನ ಕಳ್ಕೊಂಡ, ತನ್ನ ಸಂಬಂಧಗಳನ್ನ ಕಳ್ಕೊಂಡ, ಹೀಗೆ ಒಂದೊಂದ್ ವಿಚಾರಗಳನ್ನ ಕಳ್ಕೊತಾ ಬಂದ. ಸೊ ಅದಕ್ಕೆ ಮನುಷ್ಯ ನಿಜ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ ಸುದ್ದಿ, ಮೂಲ ಅಷ್ಟಕ್ಕೆ ಬದುಕು. ಯಾವುದೇ ಪ್ರಾಣಿ ಬೇರೆ ಏನು ಯೋಚನೆ ಮಾಡಲ್ಲ. ತನ್ನ ಜೀವನನ ಅದು ಮುಡಿಪಾಗಿಟ್ಟಿರೋದೇ ಆಹಾರಕ್ಕಷ್ಟೇ. ಆಹಾರ ಹುಡ್ಕುತ್ತೆ, ತಿನ್ನುತ್ತೆ, ಮಲ್ಕೊಳ್ಳುತ್ತೆ, ಇಷ್ಟರಲ್ಲೇ ಇರುತ್ತೆ. ಆದ್ರೆ ಮನುಷ್ಯ ಆಗ್ಲಿಲ್ಲ, ಆಗೋದು ಇಲ್ಲ. ಈಗ ಮುಂದೆ ಹೋಗ್ಬಿಟ್ಟಿದ್ದಾನೆ. ಆ ಮುಂದೆ ಸಂತತಿಯಿಂದ ಮನುಷ್ಯ ಸಂತತಿ ಉಳಿಯುತ್ತಾ ಅನ್ನೋದೇ ನಮ್ಗೆಲ್ಲ ಭಯ ಆಗ್ತಾ ಇದೆ ಇವಾಗ. ಮನುಷ್ಯ ಅನ್ನೋದು ಅತಿಯಾಸೆ ಗತಿ ಕೆಡಿದಂಗ ಪುನಃ ಇನ್ನು ಬೇಕು ಬೇಕು ಅಂತಾರ ಹೊರತು ಸಾಕು ಅಂತ ನಿಲ್ಸ. ಈಗ ಯಾವ್ದಾರ ಪ್ರತಿಯೊಬ್ಬ ಸಾಕು ಅಂತ ನಿಲ್ಸುದೇ ಇಲ್ಲ. ಇನ್ನು ನನಗ್ ಬೇಕು, ಇನ್ನು ನನಗ್ ಬೇಕು. ಅದೇ ಸಾಕು ಅಂತ ನಿಲ್ಸೋದ್ ಏನೋ ಅಂದ್ರೆ ಊಟ ಆದ್ಮೇಲೆ ಊಟ ಅಷ್ಟೇ ಅವನು. ಇಲ್ಲಾದ್ರೆ ಇನ್ನೇನು ಸಾಕು ಅಂತ ಅನ್ನೋದೇ ಇಲ್ಲ ಅವನು. ಊಟನ ಅಷ್ಟೇ ನಾನು ಹೊಟ್ಟೆ ತುಂಬಂದ್ಮೇಲೆ ಸಾಕು ಅಂತ ಅನ್ನೋದು. ಹಾಗಾಗಿ ಮನುಷ್ಯ ಹಿಂಗೆ. ಒಟ್ನಲ್ಲಿ ಏನ್ ಹೇಳು ಪುನಃ, ಈ ರಿಯಾಲಿಟಿ ಶೋಗಳು ಬಂದು ಕೆಲವೊಂದು ಒಳ್ಳೇದಾಗಿದೆ, ಕೆಲವೊಂದು ಕೆಟ್ಟದ್ದು ಆಗಿದೆ. ಈಗ ಇದನ್ನ ಯಾವ ತರ ಪೋರ್ಟ್ರೈಟ್ ಮಾಡ್ಕೋತಾರೆ ಅಂದ್ರೆ ಸುದ್ದಿ ಏನು, ಬಿಗ್ ಬಾಸ್ ಇಂದ ಎಷ್ಟೋ ಜನಗಳ ಕೆಲಸ ಸಿಕ್ಕಿಲ್ವಾ? ಬರೀ ಪಾಸಿಟಿವ್ ಕಾಣಿಸಿರೋದ್ರಿಂದ ಪಾಸಿಟಿವ್ನೇ ಹೇಳ್ತಾ ಇದಾರೆ ಹೊರತು ನೆಗೆಟಿವ್ ಯಾರಿಗೂ ಕಾಣಿಸ್ತಾ ಇಲ್ಲ. ಅದರಿಂದ ಏನ್ ಆಗ್ತಾ ಇದೆ ಅಂತ, ಪರಿಣಾಮಗಳು ಏನಾಗ್ತಾ ಇದೆ ಅನ್ನೋದನ್ನ ಯಾರು ಕಾಣಿಸ್ತಾ ಇಲ್ಲ. ಸೊ ಅದನ್ನ ಅದ್ರ ಬಗ್ಗೆ ಯಾರು ಇನ್ನೂ ಮಾತಾಡ್ತಾ ಇಲ್ಲ, ಬಿಗ್ ಬಾಸ್ ಬಗ್ಗೆ. ಅದಕ್ಕೆ ಇವತ್ತೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಬ್ಬೊಬ್ರು ಜೀವನ ಮಾಡೋಕೆ ಒಂದೊಂದು ದಾರಿಗಳನ್ನ ಹುಡುಕ್ತಾ ಬಂದಾಗ ಯೂಟ್ಯೂಬರ್ ಈ ರೀತಿ ದಾರಿಗಳನ್ನ ಕೊಟ್ಟಿದ್ದಾರೆ. ಏನು, ನೀವು ಕಷ್ಟಪಡಿ, ನೀವು ಬೇರೆ ಬೇರೆ ವಿಚಾರಗಳನ್ನ ತಿಳಿದು ಶೇರ್ ಮಾಡಿ, ನಾವು ದುಡ್ಡು ಮಾಡ್ತೀವಿ ಅದನ್ನ. ಅದರಿಂದ ಬಿದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಜನ. ಸಾಕಷ್ಟು ಜನ ನೋಡ್ತಾ ಇದೀವಿ. ನೆಗೆಟಿವ್ ಮಾತಾಡ್ತೀವಲ್ವಾ, ಅದೇ ಜನ ಅಕ್ಸೆಪ್ಟೇ ಮಾಡಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಕಾಣಲ್ಲ, ಕಾಣೋದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನ ನೆಗೆಟಿವ್ ಯಾವಾಗ ಕಾಣಿಸಿಲ್ಲ ಅಲ್ಲಿವರೆಗೂ ಅಕ್ಸೆಪ್ಟ್ ಮಾಡಲ್ಲ. ಕಾಣಿಸಿದಾಗ ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡೋದು. ಒಬ್ಬ ಬಿಗ್ ಬಾಸ್ ನೋಡಿ ಹಿಂಗಾಗಿ ಇವನ್ ಜೀವನ ಕಳ್ಕೊಂಡ ಅಂತ ಹೇಳ್ದಾಗ ನ್ಯೂಸ್ ಅಲ್ಲಿ ಬರುತ್ತೆ, ಅವಾಗ ಭಯ ಬಿಡ್ತಾರೆ, ಬಿಗ್ ಬಾಸ್ ಇಂದ ಹಿಂಗೆಲ್ಲ ಆಗುತ್ತಾ ಅಂತ. ಅಲ್ಲಿವರೆಗೂ ಏನು ನನಗೆ ಗೊತ್ತಿರೋ ಪ್ರಕಾರ ಪುನಃ ಬಿಗ್ ಬಾಸ್ ಸೀಸನ್ 8 ಏನು ಅಲ್ಲಿ ಗಂಟು ಚೆನ್ನಾಗಿರ್ತು. ಈಗ ಲಾಸ್ಟ್ ಒಂದು 2 ಸೀಸನ್ ಇಂದ ಬಿಗ್ ಬಾಸ್ ಬರ್ತಿರೋ ಕಂಟೆಸ್ಟ್ಗಳು, ಸ್ಪರ್ಧಿಗಳು ಅವ್ರು ಸೂಕ್ತ ಅಲ್ಲ. ಬಿಗ್ ಬಾಸ್ ಬರೋಕು ಸೂಕ್ತ ಅಲ್ಲ ಅಂತ ಇಲ್ಲ. ಯಾವುದೇ ಆಗ್ಲಿ ಸುದ್ದಿ, ಒಂದಷ್ಟು ಜನಗಳ ನೋಡ್ತಾ ಇದಾರೆ ಅಂದ್ರೆ ನನಗ್ ಲಾಭ ಬೇಕು. ಅದು ಯಾವ ಲಾಭ ಅಂತ ಅಂದ್ರೆ ನನ್ನ ಜೀವನಕ್ಕೆ ಆಗುವಂತ ಲಾಭ, ನನ್ನ ಆಸೆಗಳಿಗಾಗುವಂತ ಲಾಭ ಇರ್ಬೇಕು. ಅವಾಗ ನಾನು ನೋಡ್ತೀನಿ, ಆಯ್ತಾ. ಇವ್ರು ಯಾರ್ಯಾರನೋ ಯೂಸ್ ಇಲ್ದೇದವ್ರನ್ನೆಲ್ಲ ಕರ್ಕ ಬಂದ್ಬಿಟ್ಟು ಅವ್ರ ಜೀವನಗಳ್ ನೋಡಿ, ಅವ್ರ ಮಾತುಗಳ್ ನೋಡಿ, ಅವ್ರ ಕಾಮಿಡಿನ ನೋಡಿ ಅಂತ ಇವ್ರೇ ಮ್ಯೂಸಿಕ್ ಹಾಕ್ಬಿಟ್ಟು ಇವ್ರೇ ನಗ್ಸೋದು. ಈಗ ಇದು ಜನಗಳಿಗೆ ಅರ್ಥ ಆಗಲ್ವಾ? ಹಂಗಾದ್ರೆ ಇದೆಲ್ಲ ಅರ್ಥ ಆಗಲ್ವಾ? ಈಗ ಹನುಮಂತಂದು ಜಿ ಕನ್ನಡದಲ್ಲಿ ನಿಂತ TRP ಗೋಸ್ಕರ ಕರ್ಕ ಬಂದ್ರು.
ಈಗ ಮತ್ತೆ ಕಲರ್ಸ್ ಅಂದ್ರೆ TRP ನಿಂತೋಗಿರ್ಕೋಸ್ಕರ ಹನುಮಂತನ ವೈಲ್ಡ್ ಪಾಪ ಕಾರ್ಡ್ ಬೇರೆ ಸಿಂಗರ್ಸ್ ಇರ್ಲಿಲ್ವಾ ಹೌದು. ಅವ್ರಿಗೊಂದ್ ಹನುಮಂತ ಹೆಸರು ಮಾಡಿದ್ದ ಅವನ್ನೇ ಕರ್ಕೊ ಬಂದು ನೀವು ಶೋಕ್ ಬಿಟ್ರಿ. ಹೆಸರು ಮಾಡದೇ ಇದ್ದವ್ರನ್ನ ಕರ್ಕೊ ಬಂದಿದ್ರೆ ಅವ್ನಿಗೊಂದ್ ಜೀವನ ಆಗ್ತಿತ್ತು ತಾನೆ. ಅದನ್ನ ಮಾಡ್ದೇನೆ ನೀವು ನಿಮ್ಮ ಲಾಭಕ್ಕೆ ಮಾಡ್ಬಿಟ್ಟು ಎಲ್ಲಾನುವೆ ಮನುಷ್ಯರುಗಳನ್ನ ಹೆಂಗ್ ಮಾಡ್ತಾ ಇದೀರಾ ಅಂದ್ರೆ ಮಿಕ್ಕ ಮಾಡ್ತಾ ಇದೀರಾ ನೀವು. ಅದ್ ನಮ್ಗೆ ಅರ್ಥ ಆಗಲ್ವಾ? ಕಲರ್ಸ್ ಕನ್ನಡದವರು ಪ್ರತಿಭೆಗಳು ನೀವೇನ್ ಮಾಡ್ತಾ ಇದೀರಾ ಅಂತ ನಿಮಗ್ ಗೊತ್ತು. ಅದಾ ನೀವೇನ್ ಮಾಡ್ತಾ ಇದೀರಾ ಅಂತ ಅದು ನಮಗೂ ಗೊತ್ತು. ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಮಾತಾಡ್ತಾ ಇದೀವಿ, ಕೆಲವರು ಮಾತಾಡ್ತಾ ಇಲ್ಲ ಅಷ್ಟೇ. ನಾವು ನಮ್ಮ ವಿಚಾರಗಳನ್ನ ಹೇಳ್ಬೇಕು ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇದೊಂದು ವಿಡಿಯೋ ಮಾಡ್ತಾ ಇದೀವಿ. ಬಟ್ ಇದನ್ನ ಹೇಳ್ಕೋಬೇಕು ಅಂತ ಏನು ಮಾಡ್ದೇನೆ ಸುಮ್ನೆ ಎಷ್ಟೋ ಜನ ಸತ್ತು ವಿಡಿಯೋ ನೋಡ್ತಾವ್ರೆ. ಈ ವಿಡಿಯೋ ನೋಡ್ತಾ ಸುಮ್ನೆ ಕೂತವ್ರೆ ಅಷ್ಟೇ. ಅದೇ ಇದು ಜನ ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡು ತಾವು ತಿಳ್ಕೊಂಡು ಇಲ್ಲ ಸುದ್ದಿ ಕರ್ಸ್ಲಿ ಒಳ್ಳೆ ವಿಚಾರಗಳನ್ನ ಇರುವಂತದ್ದು. ನಾನು ಒಬ್ಬ IAS ಆಫೀಸರ್ ಕೂತ್ಕೊಂಡು ಅವ್ನಿಗೆ ವಿಚಾರಗಳು ಬೇಕಾಗಿರುತ್ತೆ. ಅವನು ಬಿಗ್ ಬಾಸ್ ನೋಡೋದ್ರಿಂದ ಅವನಿಗೆ ಲಾಭ ಇರುತ್ತೆ. ಒಬ್ಬ IAS ಆಫೀಸರು ಬಂದು ಆ ವಿಚಾರದ ಬಗ್ಗೆ ಮಾತಾಡಿ ಅವನು ಇವನ್ ತಿಳ್ಕೊತಾನೆ. ಅವಾಗ ಅವ್ನ್ ಮಾತಾಡಿದಾಗ ಇವನ್ ಬಿಗ್ ಬಾಸ್ ಶೋ ನೋಡಿ ತಿಳ್ಕೊತಾನೆ. ಏನಾಯ್ತು ಇದ್ರಲ್ಲಿ ಈ ತರ ಮಾತಾಡ್ದ ಇವನು, ಈ ಕಾನ್ಸೆಪ್ಟ್ ಮಾತಾಡ್ದ ಅಂತ. ಅದು ಅವನ್ಗೆ ಲಾಭ ಇರುತ್ತೆ. ಅದ್ ಬಿಟ್ಬಿಟ್ಟು ಅವ್ರವ್ರ ಜೀವನನ ನೀವು ಅವ್ರವ್ರ ಕಿತ್ತಾಡನ್ನ ನೋಡಿ ಅಂತ ಹೇಳ್ತೀರಾ ನೀವು. ಬಿಗ್ ಬಾಸ್ ಅನ್ನೋದೇ ಪೂರ್ಣ. ಅಲ್ಲ ನೀವು ತಾನೇ ಜನಗಳೇ, ನೀವ್ ಹೇಳಿ, ನಿಮಗ್ ತಾನೇ ಬುದ್ಧಿ ಬೇಡವಾ? ಹೋಗಿ ಅವ್ರ ಕಿತ್ತಾಡೋದನ್ನ ನೀವು ನೋಡ್ಕೊಂಡ್ ಕೂತಿರ್ತೀರಾ. ಮೊದ್ಲು ಅವೆಲ್ಲ ಬಿಟ್ಬಿಟ್ಟು ನಿಮ್ಮ ಜೀವನದ ಬಗ್ಗೆ ನೀವ್ ಏನ್ ರೂಪಿಸ್ಬೇಕು ಅದಷ್ಟೇ ಯೋಚನೆ ಮಾಡಿ. ಇಲ್ಲ ಜನಗಳಿಗೆ ಅದೆಲ್ಲ ಬೇಕಿಲ್ಲ ಪುನಃ ಎಂಟರ್ಟೈನ್ಮೆಂಟ್ ಬೇಡ ಅಂದ್ರೆ ಏನಿಲ್ಲ ಸುದ್ದಿ. ಯಾವ್ದನ್ನು ಇಲ್ಲಿವರೆಗೂ ಒಪ್ಕೋದಾನೆ ಈ ತರ ಇದಾರೆ. ಇನ್ನೂ ಒಪ್ಕೋದಾನೆ ಇನ್ನೂ ಯಾವ ತರ ಹೋಗ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ಪುನಃ ನಾನು ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ತಗೋ ಎಲ್ಲ ಜೆಂಟ್ಸ್ ಕ್ಯಾಂಡಿಡೇಟ್ ಗೆಲ್ತಿದಾರೆ. ಲಾಸ್ಟ್ ಸೀಸನ್ ಯಾವ್ದೋ ಒಂದು ಸೀಸನ್ ಶ್ರುತಿ ಮ್ಯಾಮ್ ಒಬ್ರು ಗೆದ್ರು ಅಷ್ಟೇ. ಅದು ಬಿಟ್ರೆ ಲೇಡಿ ಕ್ಯಾಂಡಿಡೇಟ್ ಯಾಕೆ ಗೆಲ್ತಾ ಇಲ್ಲ ಬಿಗ್ ಬಾಸ್? ಇದೊಂದು ಸ್ಕ್ರಿಪ್ಟ್ ಏನೋ ಅಂತ ನಾನು ಕೇಳ್ತಾ ಇರೋದು ಪೂರ್ಣ. ಇಲ್ಲ ಸ್ಕ್ರಿಪ್ಟ್ ಅಂತ ಅಂದ್ರೆ ಯಾರನ್ನ ಗೆಲ್ಸಿ ಪುಷ್ ಮಾಡ್ಬೇಕು, ಯಾರನ್ನ ನಾವು ತೋರ್ಸಿದ್ರೆ ಅವ್ರು ಓಟ್ ಹಾಕ್ತಾರೆ ಅನ್ನೋದು ಕಲರ್ಸ್ ಕನ್ನಡ ಚೆನ್ನಾಗ್ ಗೊತ್ತು. ಆ ಒಂದ್ ಬೇಸ್ ಮೇಲೆ ಅವರು ಗೆಲ್ಸೋದು ನಾವಾದ್ರೂನು ಗೆಲ್ಲೋ ತರ ಮಾಡುವಂತವ್ರು ಅವ್ರೆ. ಯಾರನ್ನ ಗೆಲ್ಲಿಸ್ಬೇಕು ನಾವು ಜನಗಳಿಂದ ಅಂತ ಒಂದು ಟ್ಯಾಕ್ಟಿಕ್ಸ್ ಏನಿರುತ್ತೆ ಅದು ಆ ಒಂದು ಶೋ ನಡೆಸೋರು ಗೊತ್ತಿರುತ್ತೆ. ಈಗ ಬಿಗ್ ಬಾಸ್ ಇದ್ ಮಾಡ್ತಿರೋದಾ ಫೈನಲ್ ಲಾಸ್ಟ್ ಅಲ್ಲಿ ವೋಟಿಂಗ್ ಬರುತ್ತೆ. ಬಟ್ ಅದು ಫೈನಲ್ ವೋಟಿಂಗ್ಸ್ ಯಾಕೆ ಹೇಳಲ್ಲ? ಇಷ್ಟು ಓಟ್ ಬಷ್ಟು ಬತ್ತು ಇಂತನ್ಗೆ ಇಷ್ಟು ಓಟು ಅಂತ ಯಾಕೆ ಹೇಳಲ್ಲ? ಇಷ್ಟು ಓಟ್ ಇಂದ ಇವ್ರು ಗೆದ್ದಿದ್ದಾನೆ ಅಂತ ಯಾಕೆ ಹೇಳಲ್ಲ? ಅದು ಇಲ್ಲ, ನೀನ್ ಇಷ್ಟು ಓಟ್ ಹಾಕಿದ್ಯಾ ಅಂತ ಅಂದ್ರೆ ಜನ ಅದನ್ನ ಹುಡುಕ್ಬಿಡ್ತಾರಲ್ಲ. ಹುಡುಕಿ ಅದನ್ನೇನಾರು ಇಲ್ಲ ಬಿಗ್ ಬಾಸ್ ಶೋ ಈ ತರ ಅಂತ ಹೇಳ್ಬಿಟ್ರೆ ಸೊ ಅವೆಲ್ಲ ಬಿಟ್ಕೊಡಲ್ಲ. ಅದೊಂದು ಶೋಗ್ದು ಒಂದು ಗುಟ್ಟಿರುತ್ತೆ. ತಮ್ದು ಏನ್ ಸೀಕ್ರೆಟ್ ಇರುತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಹಂಗಾಗಿ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ನೋಡೋಣ ಸುದ್ದಿ. ಇಲ್ಲಿ ಜನ ಈ ವಿಡಿಯೋ ನೋಡಿ ಬುದ್ಧಿ ಕಲ್ತ್ಕೊಂಡು ಇಲ್ಲ ಇವ್ರು ಹೇಳೋದ್ ಕರೆಕ್ಟ್ ಐತೆ ಅನ್ನೋರು ಎಷ್ಟ್ ಜನ ಇಲ್ಲ ನಮ್ಗೆ ಬೈಯೋರು ಎಷ್ಟ್ ಜನ ಇರ್ತಾರೆ. ಅದನ್ನ ನಾವು ಕಮೆಂಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡೋಣ. ಒಳ್ಳೆ ರೀತಿ ತಗೊಂಡ್ರೆ ಓಕೆ. ಸೊ ಇದೇ ತರ ಹೆಚ್ಚಿನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಸ್ವಾಗತ, ನಮಸ್ಕಾರ.